ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡ್ಬೋದು. ವಿಡಿಯೋಕ್ಕೆ ಲೈಕ್ ಕೊಟ್ಟರೆ ಬೇರೆದವ್ರಿಗೆ ತಲುಪ್ತೈತಿ. ನೀವು ಎಷ್ಟು ಲೈಕ್ ಕೊಡ್ತೀರಿ ನೋಡ್ರಿ, ಅಷ್ಟು ಬೇರೆದವ್ರಿಗೂ ಕೂಡ ವಿಡಿಯೋಗಳು ತಲುಪ್ತವೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ ಬಗ್ಗೆ ತಿಳಿಸಿ ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡಿದರೆ ಅವರು ಕೂಡ ನೋಡ್ತಾರೆ, ಸಪೋರ್ಟ್ ಸಿಗ್ತೈತಿ. ಈಗ ಬರ್ರಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ನೆನೆ ಇಟ್ಟಿದ್ದೆ, ಅದು ಚೆನ್ನಾಗಿ ಉದಿಗೆ ಬಂದಿತ್ತು. ನೋಡ್ಬೋದು, ಮಿಕ್ಸ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡ್ತು, ಮೇಲ್ಗಡೆ ಹೆಂಗೆ ಉಬ್ಕೊಂಬಂದಿತ್ತು. ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಆದ್ರೂ ಭಾಳ ಆಗಿತ್ತದು. ನೋಡ್ಬೋದು, ಬರೀ ಇಡ್ಲಿಗೆ ಅಷ್ಟೇ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಬಟ್ ಒಂದು ಸ್ವಲ್ಪ ಉಳಿತು, ಅದನ್ನು ಮಿಕ್ಕಿದ್ದು ಮರುದಿನ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಂಡಿದ್ದೆ. ಅದೆಲ್ಲ ಮುಂದೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿ ಇಟ್ಟು ನಾನು ಚಟ್ನಿಗೆ ತಯಾರಿ ಮಾಡ್ಕೊಳಕತ್ತೀನಿ. ಕಾಯಿ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಕಾಯಿ ಸಾಲೋದಿಲ್ಲ ಅಂಥೇಳ್ಬಿಟ್ಟು ಶೇಂಗಾನು ಕೂಡ ಹಾಕಿದ್ರಾಯ್ತು ಅದ್ರ ಜೊತೆಗೆ ಅಂಥೇಳಿ ಶೇಂಗಾ ಕಾಳು ಸ್ವಲ್ಪ ಹುರಿಯಾಕತ್ತೀನಿ. ಕಾಯಿ ಜಾಸ್ತಿ ಇದ್ದಿದ್ರೆ ಬರೀ ಕಾಯಿ ಹುರ್ಗಡ್ಲೆ ಮಾತ್ರ ಹಾಕಿ ಕಾಯಿ ಚಟ್ನಿ ಮಾಡ್ತಿದ್ದೆ. ಬಟ್ ಅದು ಕಡಿಮೆ ಇತ್ತಲ್ಲ, ಶೇಂಗಾ ಹಾಕಿದ್ರೂ ಟೇಸ್ಟ್ ಬರ್ತೈತಿ ಅಂಥೇಳಿ ಶೇಂಗಾ ಹಾಕಿ ಮಾಡಿದ್ರಾತಂತ ಶೇಂಗಾ ಹುರಿಯಾಕತ್ತೀನಿ. ಇಲ್ಲಿ ನೋಡ್ಬೋದು ತರಕಾರಿ ಅಂದರೆ ಹಸಿಮೆಣ್ಸಿನ್ಕಾಯಿ. ಈಗ ಶೇಂಗಾ ಹುರ್ಕೊಂಡ ತಕ್ಷಣ ಹಸಿಮೆಣ್ಸಿನ್ಕಾಯಿನೂ ಕೂಡ ಅದು ಹಂಚು ಬಿಸಿ ಇರ್ತೈತಿಲ್ಲ, ಅದ್ರಾಗ ಹಾಕಿ ಬಿಸಿ ಮಾಡ್ಕೊಂಬಿಡ್ತೀನಿ ಹಸಿಮೆಣ್ಸಿನ್ಕಾಯಿನೂ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಳಕತ್ತೀನಿ. ಕರಿಬೇವಿನ ಸೊಪ್ಪು ನೋಡಿರಿ, ತೋಟದಾಗ ಬೆಳೆದಿದ್ದು ಎಷ್ಟು ಚಲೋ ಐತಿ. ಏನೂ ಆಗಿಲ್ಲ ಇನ್ನೂ. ನಾವಿಲ್ಲಿ ಹೊರಗಡೆಯಿಂದ ತರ್ತೀವಲ್ಲ, ಒಂದು ವಾರ 15 ದಿನದಾಗ ಕಪ್ಪ ಕತ್ತಿಬಿಡ್ತೈತಿ. ಬಟ್ ನಮ್ಮ ಕೆಳಗಡೆ ಮನೆಯವ್ರು ಕೊಟ್ಟು ಅಲ್ಲಿ 1 ತಿಂಗಳಾಯ್ತು ಏನೈತೆ ಅದು ಕೊಟ್ಟು ಕರಿಬೇವು ಇನ್ನೂ ಫ್ರೆಶ್ ಆಗಿ ಅಷ್ಟೇ. ಅವ್ರು ಹೆಂಗೆ ಕೊಟ್ಟಿದ್ರು ಅವಾಗ ಕೊಟ್ಟಿದ್ದ ದಿನದಿಂದ ಇಲ್ಲಿವರೆಗೂ ಅದೇ ಫ್ರೆಶ್ನೆಸ್ ಐತಿ. ಒಂಚೂರು ಕಪ್ಪಾಗಿಲ್ಲ, ಹಾಳಾಗಿಲ್ಲ. ಅದೇನೋ ಗೊತ್ತಿಲ್ಲ, ವಿಶೇಷ ಇರ್ಬೋದು ಹೊಲದಲ್ಲಿ ಬೆಳೆದಿರುವಂಥದ್ದು, ತೋಟದಲ್ಲಿ. ಈಗ ಕೊತ್ತಂಬರಿ ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ನೀರಾಗ ಹಾಕಿಡಾಕತ್ತೀನಿ. ಅದರಂದೆಲ್ಲ ಹೊಲಸು ಬಿಟ್ಕೊಂಡು ಹೋಗುತ್ತಾ ಅಂತ ಹೇಳ್ಬಿಟ್ಟು. ಹಂಗೆ ಮತ್ತು ಬೆಳ್ಳುಳ್ಳಿನೂ ಕೂಡ ನೋಡ್ಕೊಳಕತ್ತಿದ್ದೆ, ಸಾಲ್ತವೋ ಇಲ್ಲ ಅಂತ ಹೇಳ್ಬಿಟ್ಟು. ಬೆಳ್ಳುಳ್ಳಿನ ಸುಲಿದು ಬಾಕ್ಸ್ನಾಗ ಇಡಬೇಡ್ರಿ, ಒಳ್ಳೇದಲ್ಲ ಅಂತಂದು ಹೇಳಿದ್ರಿ. ಬಟ್ ನಮಗೇನಾಗತ್ತೆ ರೀ, ಒಂದೊಂದು ಸಲ ಟೈಮ್ ಇರೋಂಗಿಲ್ಲ ನೋಡ್ರಿ, ಅವಾಗ ಬೇಗ ಹಾಕ್ಕವು ಈ ರೀತಿ ನಾವು ಇಟ್ಕೊಂಡಾಗ. ಹಾಗಾಗಿ ಸ್ವಲ್ಪ ಸುಲಿದು ಇಟ್ಟಿರ್ತೀವಿ ನೋಡ್ರಿ. ಈಗ ಇದು ಇಡ್ಲಿ ಹಿಟ್ಟು, ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೀರು ಹಾಕಿ ಬಿಸಿಗಿಟ್ಟಿದ್ದೆ. ಅಲ್ಲಿ ಅದು ನೀರು ಕುದಿಯಾಕತ್ತಿತ್ತು. ಅದು ಕುದಿಯೋದ್ರೊಳಗೆ ಇದನ್ನೆಲ್ಲ ರೆಡಿ ಮಾಡಿ ಹಿಟ್ಟು ಹಾಕಿ ಇಟ್ಬಿಟ್ಟು ಈಗ ಸ್ಟೀಮ್ಗೆ ಹಾಕಿ ಇಟ್ಬಿಟ್ರೆ ಒಂದು 10ರಿಂದ 15 ನಿಮಿಷ ಕುದಿಸ್ಬಿಟ್ರೆ ಸಾಕು. ಚೆನ್ನಾಗಿ ಬೆಂದಿರ್ತಾವೆ. 15ರಿಂದ 20 ನಿಮಿಷ ಬೇಕಾಗುತ್ತೆ ಇಡ್ಲಿ ರೆಡಿ ಆಗಬೇಕಂದ್ರೆ. ಅದನ್ನು ಹಾಕಿ ಇಟ್ಬಿಟ್ವಿ ಅಂದ್ರೆ ಇತ್ಲಾಗ ನಾವು ಚಟ್ನಿಗೆ ಎಲ್ಲನೂ ರೆಡಿ ಮಾಡ್ಕೋಬೋದು. ನೋಡ್ರಿ, ಇಲ್ಲೇ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡೀನಿ, ಚಟ್ನಿ ರುಬ್ಬಿನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ಹಾಕಿ ಮಿಕ್ಸ್ ಮಾಡ್ತೀನಿ. ಬಿಸಿ ಇದ್ದಾಗ ಹಾಕಿಬಿಟ್ರೆ ಇದಾಗುತ್ತೆ, ಏನಪ್ಪ ಅಂದ್ರೆ ಹಳಸ್ತೈತಿ. ಅದಕ್ಕೆ ಇಡ್ಲಿ ರೆಡಿ ಆಗ್ಯಾವ. ತೆಗೆದು ಹಾಕಿ ಒಂದು ಹೊರಗಿಡ್ತೀನಿ. ಬಂದೆ ಮಾಡಲ್ಲ ಅವರು. ನೋಡ್ರಿ ಎಷ್ಟು ಚಲೋ ಬಂದವು ಇಡ್ಲಿ, ಸಾಫ್ಟಾಗಿ. ಸ್ವಲ್ಪ ಆರಿದ ಮೇಲೆ ತೆಗೆದ್ರೆ ಚೆನ್ನಾಗಿ ಬರ್ತೈತಿ. ಒಂದು ಅಕ್ಕಿ ತಲೆ ಬಾಚಿ ಆಮೇಲೆ ತೆಗಿತೀನಿ ಅವನ್ನ. ಕುತ್ಕೋ,
ಚಾಪೆ ಸರಿಸ್ಕೊ. ಚಾಪೆ ಮೇಕೊಂಡ್ಬರ್ತೇನ ಬೇಡ ಜಾಡ್ಸಲ್ಲ, ಹಂಗೆ ಮಾಡ್ತಿರೋದು. ಬಾಸಿಕ್ಕಿ ತೊಗೊಂಡ್ಯಾ? ಸಿಕ್ಕಿ ಹಾಕ್ಕೊಂಡು ಹೋಗಂತ ಯಾರು ಏನು ಬೇಡ ಮುಗಿದಿಲ್ಲ ನಾವು ಇವು ಐಟಿ ಸೈನ್ಸ್ 2 ಸಮೀಕ್ಷೆ ಮಾಡಿ ಅಂತಂದ್ರೆ ಇಲ್ಲ ಸಬ್ಜೆಕ್ಟ್ ಮುಗಿತು. ಮ್ಯಾಥ್ ಹೋಗ್ಕೊಡ್ತಾರೆ ಇವತ್ತು. ಈ ವಾರ ಫುಲ್ಲು ಪ್ರಾಜೆಕ್ಟ್ ನಮ್ಮದು. ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತಾರೆ. ಏನು ಓದೋದು ಮೇನು ನಿಂದೆ ನಾನು ಸರಿ ನಾವು ಫುಲ್ ಕೊಬ್ಬರಿ ಕೊಡ್ತೀರಾ ಗೊತ್ತಿಲ್ಲ. 3 ಒಂಥರ ಇದು ಇತ್ತು. ನನಗೇನು ಮೂಗು ಒಂದು ಸ್ವಲ್ಪ ಖರಾಬಾಗಿತ್ತಾ, ಬೈಯಾಕೊಂಡಿದ್ರು. ಒಂದು ಹುಡುಗ ಟೀಚರ್ ಅಂತ ನೆನ ಅವಾಗ ಬೇರೆ ಕರೆಯಾಗಿ ಬರ್ಸ್ಬಿಟ್ಟಾನ. ವೇಸ್ಟು ಬರೋದು ಕೆಸದೆ ವಾಪಸ್ ಬರ್ಕೊಡು ಅಂತಂದು. ನಾನು ಟಿಯ ಅಂತ ಇರುತ್ತೆ, ಅದಂದರೆ ಮಾರ್ಕ್ಸು ನೀಟ್ನೆಸ್ಸು ಟೋಟಲ್ ಅದೆಲ್ಲ ಕೊಡ್ತಾರೆ. ಸೊಲ್ಯೂಷನ್ನು ಅದೆಲ್ಲ ಲೈನ್ ಹಾಕ್ಬೇಕಾಯ್ತು. ಲೈನ್ ಹಾಕಿ ಬೇಕೊಂತಿದ್ರು. ನನಗಲ್ಲ ಮಕ್ಕಳಿಗೆ. ನಾನು ಹೋಗಿ ನಿಂತೆ. ಇಷ್ಟು ಒಂದು ಸ್ವಲ್ಪ ಒಂದು ಕ್ವಶನ್ಗೆ ಜಾಗ ಬಿಟ್ಟು ನೆಕ್ಸ್ಟ್ ಪೇಜ್ನಾಗ ಇನ್ನೊಂದು ಕ್ವಶನ್ ಸ್ಟಾರ್ಟ್ ಮಾಡಿದೆ. ಈ ಥರ ಎಲ್ಲ ಜಾಗ ಬಿಡಬಾರ್ದು, ಇಲ್ಲೇನು ರಂಗೋಲಿ ಬಿಡಿಸ್ತೀಯ ನಾನು ಮತ್ತೆ ತಪ್ಪು ಮಾಡಿಬಿಟ್ಟಿನ. ಅದಕ್ಕೊಂದು ಸ್ಟಾರ್ ಕೊಟ್ಟರು. ನಾವೇನು ಅಂದ್ಕೊಂಡ್ರೆ ಇನ್ನೊಂದು ಹುಡುಗಿ ತುಂಬ ಇನ್ನೊಂದು ಹುಡುಗಿ ನನ್ನ ಮಕ್ಕ ಸಪ್ ಮಾಡಿಬಿಟ್ಟಿದ್ದೆ. ನನಗೆ ಅಕ್ಷಿ ಬರಕತ್ತಿತ್ತ, ಫುಲ್ ಕಂಟ್ರೋಲ್ ಮಾಡಕತ್ತಿದ್ದೆ. ನೋಡು ಎದ್ಕೋಬಾರ್ದು, ನಾನು ಎಲ್ಲರಿಗೂ ಬೈತೀನಿ, ಚೆನ್ನಾಗಿ ಬೈತೀನಿ, ಚೆನ್ನಾಗಿ ಹೊಡಿತೀನಿ, ಈ ಥರ ಎಲ್ಲ ಎದ್ಕೋಬಾರ್ದು ಅಂತ ಕರೆಕ್ಷನ್ ಮಾಡಿ 5ಕ್ಕೆ 5 ಮಾರ್ಕ್ಸ್ ಕೊಟ್ಟು ಒಂದು ಸ್ಟಾರ್ ಕೊಡ್ತಾರ. ಹೀಗೆ ಅಂಕಿತ ಅಳ್ತಿದ್ದೇನೆ ಇಲ್ಲ ಇಲ್ಲ ನನಗೆ ಅಕ್ಷಿ ಬರ್ತಿತ್ತಾ, ನಂಗೆ ಸೀರೆ ಕಟ್ತಿದ್ದಿಲ್ಲ, ನಾನು ಮುಂದೆ ಬೈತಾ ಇದ್ರು. ಅದಕ್ಕೆ ಮಕ್ಕ ಸಪ್ಪ ಮಾಡ್ಕೊಬಿಟ್ಟಿದ್ನ, ಅದಕ್ಕೆ ಮ್ಯಾಮ್ ಹಂಗಂದ್ರು ಅಂತಂದು ನಗಾಕ್ಲಿ ಅಂತಂದ್ರು. ನಿಂದು ಹುಡುಗರು ನಗಾಕ್ಬಿಟ್ಟಿದ್ದೆ. ಇಷ್ಟೊತ್ತು ನಾವು ಮಾತಾಡಿದ್ದು ವೇಸ್ಟ್. ಇಡ್ಲಿ ರೆಡಿ ತೆಗೆದಿಟ್ಟೆ, ವಿಡಿಯೋ ಹಾಕಿನಿ, ಇದಾಗಿಲ್ಲ ರೆಕಾರ್ಡ್. ನಾನು ಆನ್ ಮಾಡಿಲ್ಲ. ಎಷ್ಟು ಚಲೋ ಬಂದ ನೋಡ್ರಿ. ಮಸ್ತ್ ಬಂದವ ನೋಡ್ರಿ. ಚಟ್ನಿಗೆ ಹಾಕಿದ್ವಿ. ಈಗ ನಾನು ಇಡ್ಲಿ ತೆಗೆದುಕೊಟ್ಟಿದ್ದೆ. ಸಾರು ಮಾಡ್ಬೇಕು ಅನ್ಕೊಂಡೆ. ಸೊಪ್ಪು ಸಾರು ಇತ್ತು, ಅದೆಲ್ಲ ಕಟ್ಬೋದಾಗಿತ್ತು, ಚಲೋ ಆಗ್ತಿತ್ತು. ಹೌದಾ? ಸುಮ್ಮನೆ ಸೊಪ್ಪು ಸಾರು ಸ್ವಲ್ಪ ಐತದ, ಭಾಳ ಇಲ್ಲ. ಸಾಂಬಾರು ಚಲೋ ಆಗ್ತೈತಿ ಇಡ್ಲಿ ಒಳಗೆ. ಅಂತಂತಾನ ಚಮಚ ತಗೋ ಇದನ್ನ ಚಟ್ನಿ ಹಾಕಕ್ಕೆ. ಇನ್ನು ಮೈಲ್ ಸಂದ್ರದಾಗಿರ್ಬೇಕು. ಇದು ಅವಸರ ಮಾಡಬೇಡ. ಅವಸರವೇ ಅಪಾಯಕ್ಕೆ ಕಾರಣ.
ಲಘು ಲಘು ಮಾಡು ನೀನು ನಿನ್ಕೋತ ನನಗೆ ಸಾಕು ಇನ್ನೂ ಬಂದಿಲ್ಲ ಬೇರೆ ಸ್ಪೂನ್ ಹಾಕಿ ಈಗ ಚಂದ ಕಟ್ಕೋ ಚೆಲ್ಲತ್ತದ ನಿಧಾನವಾಗಿ ಹೋಗು ಇನ್ನು ಮೈಲ್ಸ್ ಅಂದ್ರದಾಗದಾರ ಮೈಲ್ಸ್ ಅಂದ್ರದ ಮೇಲೆ ಬಂದ್ಮೇಲೆ ಫೋನ್ ಮಾಡಕ್ಕೆ ಹೇಳಿದ್ದೇನೆ ಡೈಲಿ ಮಾಡ್ತಾರೆ ನಾಳೆ ಅಂಕಲ್ ಬರಲ್ಲ ಯಾಕೆ ಹೋಗ್ಬಾ ಬಂತು ಬಾ ಫ್ರೆಂಡ್ಸ್ ನೋಡ್ರಿ ಇವಾಗ ನಾಷ್ಟ 10:30 ಆಯಿತು ಲೇಟ್ ಆಯ್ತು ಇವತ್ತು ಕೈ ತೆಗಿವ ಬಟ್ಟೆ ಒಂದು ತಗೊಳ್ಳಿಲ್ಲ ಈಕೆಗೆ ಸ್ನಾನ ಮಾಡಿಸ್ಬೇಕೀಗ ತಿನ್ನಿಸಿ ಮತ್ತೆ ಇದಾಗುತ್ತೆ ಅಂತ ಹೇಳಿ ಕುಡಿತಿ ನಮ್ಮ ಈಗ ಎಲ್ಲ ಟಿ ವಿ ಆಫ್ ಮಾಡಿ ಕ್ಯಾಮ್ರಾ ಸೆಟ್ ಮಾಡಿ ತಿನ್ನೋಕೆ ಸ್ಟಾರ್ಟ್ ಮಾಡ್ಬೇಕಂತ ಆನ್ ಮಾಡಿ ಇಡಾಕತ್ತಿದ್ದೆ ಅಷ್ಟರೊಳಗೆ ನಮ್ಮ ತಂಗಿ ಗಂಡ ನಮ್ಮ ಯಕ್ಷಿತ್ತು ಬಂದರು ಅವ್ರದ್ದು ಮಿಕ್ಸಿ ಕೆಟ್ಟೋಗೈತಿ ಮೊನ್ನೆ ಹಾಗಾಗಿ ಹಾಂ ಹೋದ್ರೆ ಅವರು ಮಿಕ್ಸಿಗೆ ಚಟ್ನಿ ರುಬ್ಬಿಸ್ಕೊಳಕ್ಕೆ ಕೊಟ್ಟು ಕಳಿಸಿದ್ಲು ತಂದೆ ಮಗ ಇಬ್ಬರು ಬಂದಾರ ಅದು ಬೆಲ್ಲು ಟಿಂಗ್ ಟಾಂಗ್ ಅಂತ ಸೌಂಡ್ ಬರಲೇ ಇಲ್ಲ ಗುರ್ರ ಅಂತ ಬಂತು ಅಂದರೆ ಒಂದು ಪ್ರೆಸ್ ಮಾಡಿ ಹಂಗೆ ಹಿಡಿದ್ಬಿಟ್ರ ಯಕ್ಷಿತ್ ಹಿಡ್ದಿರ್ಬೇಕು ಅನ್ಸುತ್ತೆ ಅದು ನನಗೆ ಒಂಥರ ಸೌಂಡ್ ಬಂತು ಟಿ ವಿ ಬೇರೆ ಆಫ್ ಮಾಡಿಬಿಟ್ಟೆ ಫುಲ್ ಮನಿ ಸೈಲೆಂಟ್ ಆಗಿಬಿಡ್ತು ಸೈಲೆಂಟ್ ಆಗಿಬಿಟ್ರೆ ಇಲ್ಲಿ ಒಂಥರ ಗುರ್ರ ಅಂತ ಸೌಂಡ್ ಬಂತಲ್ಲ ಏನಾಯ್ತು ನಮ್ಮ ಮನೆಗೆ ಕರೆಂಟ್ ಏನಾರ ಆಯ್ತನ ಅಂತ ಭಯ ಆಗಿಬಿಡ್ತು ಆಮೇಲೆ ಇದ್ರದ್ದು ಬೆಲ್ ಸೌಂಡ್ ಅನ್ನೋದು ಗೊತ್ತಾಯಿತು ಮತ್ತು ಕದ ತೆಗೆದೆ ಮಿಕ್ಸಿಗೆ ಹಾಕ್ಕೊಂಡು ಹೋದ್ರೆ ಆ ಒಂಥರ ಭಯದಾಗನ ಅದೀನಿ ನೀನು ಹೊಟ್ಟೆ ರೂಮ್ ಅಂತ ನೀನು ಬೇರೆ ಇದು ಅಲ್ಲಿ ನೋವಿಂದು ಅಲ್ಲಿ ಒಂಚೂರು ಭಯ ಒಂಥರ ಹೊಟ್ಟೆಗ ಏನೋ ಅಂತಾರೆ ನೋಡ್ರಿ ಕ್ಯೂ ಚಿಡ್ದಂಗೆ ಭಯ ಆಗಿ ಹಂಗಾಗಿತ್ತು ನಿನ್ನೆ ಹಂಗಾಗಿತ್ತು ಅಲ್ಲಿ ನೋವಿನ ಸಲುವಾಗಿ ಇವತ್ತು ಬೆಳಿಗ್ಗೆ ಹಿಂಗಾಯ್ತು ನೋಡ್ರಿ ಭಯ ಒಬ್ಬೊಬ್ಬರ ಇರ್ತೀವಲ್ಲ ಮನ್ಯಾಗ ಏನಲ್ಲ ನನಗೆ ಏನು ಗೊತ್ತಾ ಕರೆಂಟಿನ ಭಾಳ ಭಯ ನನಗೆ ನಮ್ಮದು ಫ್ರಿಜ್ಜು ಸೌಂಡ್ ಬರ್ತೈತಿ ಆಗಾಗ ಆ ಸೌಂಡಿಗೇನು ಭಯ ಆಕೈತಿ ಅದನ್ನ ಆಫ್ ಮಾಡಿಬಿಡ್ತೀನಿ ಆ ಥರ ಸೌಂಡ್ ಬಂತು ಅಂದ್ರೆ ಕರೆಂಟಿನ ಭಾಳ ಭಯ ಐತಿ ನನಗೆ ಯಾಕಂದ್ರೆ ನಮ್ಮ ಮನೆ ಹಿಂದ್ಗಡೆ ಒಂದು ಮನೆಯಾಗ ಫ್ರಿಜ್ ಇದಾಗಿ ಸರ್ಕ್ಯೂಟ್ ಆಗಿ ಸರ್ಕ್ಯೂಟ್ ಆಗಿ ಫುಲ್ ಮನೆ ಎಲ್ಲ ಬೆಂಕಿ ಹತ್ಕೊಂಡಿತ್ತು ಅದನ್ನು ನೋಡಿಬಿಟ್ಟು ನಾನು ಕಣ್ಣಾರೆ ನನಗೆ ಅದೇ ಭಯ ಆದಾಗ ಇರ್ತೀನಿ ಮನೆಯಾಗ ಇಡ್ಲಿ ಚಟ್ನಿ ನಾಷ್ಟ ಅವ್ರಿಗೆ ಒಂದು 3 ಹಾಕಿ ಕೊಟ್ಟು ಕಳಿಸಿದ್ವಿ ಯಾಕಂದ್ರೆ ನಾನು ಎಕ್ಸ್ಟ್ರಾ ಮಾಡಿದ್ದಿಲ್ಲ ಜಾಸ್ತಿ ಮಾಡಿದ್ದಿಲ್ಲ ಮತ್ತು ಯಕ್ಷಿತ ಬಂದಿದ್ನಲ್ಲ ಅವಂಗೆ ಒಂದು 3 ಇಡ್ಲಿ ಒಂದು ಸ್ವಲ್ಪ ಚಟ್ನಿ ಹಾಕಿ ಕೊಟ್ಟು ಕಳಿಸಿದ್ದೆ ಆಕಿ ಪರೋಟ ಮಾಡೋಣ ಅಂತ ಏನು ಪರೋಟ ಮಾಡೋಣ ಗೊತ್ತಿಲ್ಲ ಮತ್ತು ಪರೋಟ ಮಾಡೋಣ ಅಂದ ಮತ್ತು ಯಕ್ಷಿತ್ ತಿಂತಾನಂತ ಹೇಳಿ ಒಂದು 3 ಇಡ್ಲಿ ಚಟ್ನಿ ಹಾಕಿ ಕೊಟ್ಟು ಕಳಿಸಿದ್ವಿ ರೇಷನ್ ಅಕ್ಕಿ ಹಾಕಿಲ್ಲ ರೇಷನ್ ಅಕ್ಕಿ ಖಾಲಿ ಅಂತ ಹೇಳಿದ್ದೆ ಮನೆ ಹೊಡೆಯೋದಾಗ ಡಿಮಾರ್ಟ್ನ್ಯಾಗ ತಂದಿದ್ನಲ್ಲ ಡಿಮಾರ್ಟ್ನ್ಯಾಗ ತಂದಿದ್ದ ಅಕ್ಕಿ ಇಡ್ಲಿ ಅಕ್ಕಿಯಿಂದ ನಾ ಇಡ್ಲಿ ಮಾಡೀನಿ ಇಡ್ಲಿ ಮಾತ್ರ ಮಸ್ತ್ ಆಗ್ಯಾವ ರೇಷನ್ ಅಕ್ಕಿ ಹಾಕಿದ್ರೆ ಚಲೋ ಆಗ್ತವೆ ಬಟ್ ಕಲರ್ ಬರಲ್ಲ ಅಷ್ಟೇ ಖಾರವಾಗಿ ಚಟ್ನಿನೂ ಚಲೋ ಆಗೈತಿ ಕಸ ಗುಡಿಸಿದೆ ನಮಿತ ಹೋದ್ಮೇಲೆ ಒಂದು ಸ್ವಲ್ಪ ಓದ್ಕೊಂಡೆ ಒಂದೂವರೆ ತಾಸು ಓದ್ಕೊಂಡು ಎದ್ದು ಇದನ್ನು ಕುದಿಯಾಕಿಟ್ಟಿದ್ದೆ ಜೀರಿಗೆ ಮೆಂತ್ಯ ಕಾಳು ಏನಂತಾರೆ ಜೀರಿಗೆ ಸೋಂಪು ಮತ್ತು ಧನಿಯಾ ಕಾಳು 3 ನೀರಾಗ ಹಾಕಿ ಕುದಿಸಿ ನೀರು ರೆಡಿ ಮಾಡಿಕೊಂಡೆ ಅದನ್ನ ಕುಡಿಯೋಕೆ ಕುಡಿದು ಕಸ ಗುಡಿಸಿ ಎದ್ದೇಳ್ತಿದ್ದಿಲ್ಲ ಈಕಿನ್ನೂ ಮಕ್ಕೊಂಡಿದ್ಲು ನಮ್ಮ ಯಕ್ಷಿತ್ ಫೋನ್ ಹಚ್ಬಿಟ್ಟಿದ್ದ ಅವನ ಜೊತೆ ಮಾತಾಡಕ್ಕೆ ನಿಂತನಲ್ಲ ಈಕಿ ಎದ್ಬಿಟ್ಲು ಒಂಚೂರು ಸೌಂಡ್ ಆದ್ರೆ ಎದ್ಬಿಡ್ತಾ ಇನ್ನು ಜೋರಾಗಿ ಮಾತಾಡಕ್ಕೆ ಕುಂತ್ರೆ ಅಷ್ಟೇ ಎದ್ದೇ ಬಿಡ್ತಾ ಎದ್ದಿದ್ದು ಚಲೋ ಆಯ್ತು ಮಧ್ಯಾಹ್ನ ಮಕ್ಕೋಬೋದು ನಾನು ಒಂದು ಅರ್ಧ ತಾಸು ಅಂತೀನಿ ಮಕ್ಕೊಳಂಗೆ ಇಲ್ಲ
ಹೆಂಗೆ ನೋಡಕತ್ತವಳು, ಅಲ್ಲೊಮ್ಮೆ ನೋಡ್ತಾ ಅಲ್ಲೊಮ್ಮೆ ನೋಡ್ತಾ. ಅವ್ರು ಹೋದ್ರಲ್ಲ ಆಯ್ತಾ ಅಂತ ಮಾಡಿದ್ದೆ, ತಿನ್ನಂಗಿಲ್ಲ ಅಂತ ಮಾಡಿದ್ದೆ. ತಿನ್ನಕತ್ತ ಹೊಟ್ಟೆ ಹಸ್ತೈತಿ. ನಾ ಇನ್ನೂ ಲಘುನ ತಿನ್ಬೇಕಾಗಿತ್ತು, ಗುಳಿಗೆ ತೊಗೋಬೇಕು ಟ್ಯಾಬ್ಲೆಟ್. ಏನು ಮಾಡಿ ಇಕ್ಕಿ ಬೇರೆ ಎದ್ದಲ್ಲ, ಇಕ್ಕಿ ಕೆಲಸ ಇರ್ತಾವಲ್ಲ ಅವೆಲ್ಲ ಮಾಡಿದೆ. ತಿಂದು ಟ್ಯಾಬ್ಲೆಟ್ ತೊಗೊತೀನಿ. ನೋಡ್ರಿ, ಈಗ ಬೆಳಿಗ್ಗೆ ನಾಷ್ಟಕ್ಕೆ ಬಾಕ್ಸಿಗೆ ದೋಸೆ. ನೀನು ಇಡ್ಲಿ ಮಾಡಿದ್ನಲ್ಲ, ಅದ್ರದ್ದು ಹಿಟ್ಟು ಒಂದು ಸ್ವಲ್ಪ ಉಳಿದಿತ್ತು. ಅದ್ರದ್ದು ಸ್ವಲ್ಪ ಇತ್ತಲ್ಲ, ಅದಕ್ಕೆ ರಾಗಿ ಹಿಟ್ಟು ಹಾಕಿ ದೋಸೆ ಮಾಡೀನಿ. ಬಾಕ್ಸಿಗೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡೀನಿ. ಪಲ್ಯ ಬಾಕ್ಸಿಗೆ ಏನು ಕಟ್ತೀರಿ ಅಂತ ಕೇಳಿದ್ರು ನಮ್ಮ ಮನೆಯವ್ರಿಗೆ. ನಮ್ಮ ನಮಿತಾಗ ಏನು ಮಾಡ್ತೀನಿ ಅದನ್ನೇ ಕಟ್ತೀನಿ ಅವ್ರಿಗೆ. ಎಲ್ಲರಿಗೆ ಒಂದೇ, ಅವ್ರಿಗೆ ಬೇರೆ ನಮಗೆ ಬೇರೆ ಮಾಡಲ್ಲ. ಇಷ್ಟು ರೆಡಿ ಆಯ್ತು ನೋಡ್ರಿ ಲಂಚ್ ಬಾಕ್ಸ್. ಚಾಕಿಟ್ಟಿನಿ, ಇಲ್ಲೇ ಹಾಲು ಕಾದೈತಿ. ಇಲ್ಲೇ ನೀರು ಕುದಿಸ್ಕೊಂಡು ಕುಡಿಬೇಕು, ಜೀರಿಗೆ ಹಾಕ್ಕೋಬೇಕು. ಹಿಟ್ಟು ಇಷ್ಟು ಓದೈತೆ ನೋಡ್ರಿ. ದೋಸೆ ಹಿಟ್ಟಿಗೆ ಹಾಕಿಬಿಟ್ಟಿನಿ, ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟು ಹಾಕಿ ಮಾಡೀನಿ. ನಮ್ಮ ನಡುವೆ ಎದ್ದಾಳು ಇವತ್ತು, ಲಘುನ ಎದ್ಲ. ಇವ್ರು ತಿನ್ನಾಕತ್ತಾರ. ಚಲೋ ಆಗೈತೆ. ಈಗ ನಾನು ಹಾಕಿ ತಿನ್ನಬೇಕು ಹಾಕ್ಕೊಂಡು. ಫಸ್ಟ್ ನಾನು ನೀರು ಕುಡಿತೀನಿ, ಇದನ್ನು ಕುಡಿದು ಆಮೇಲೆ ಮಾಡ್ಕೊಂಡು ತಿಂತೀವಿ. ಫ್ರೆಂಡ್ಸ್ ನೋಡ್ರಿ, ಇಷ್ಟು ಕಸ ಗುಡಿಸಿದೆ, ಮನೆಯೆಲ್ಲ ಕಸ ಗುಡಿಸಿ. ಈಗ ಅದು ನೀರು ಕುದ್ದು ಇಷ್ಟ ಆಗಿತ್ತು, ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಸಿಗಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾಯ್ತು. ಆಯ್ತು, ಕುದಿ ಬಂತು. ಆಫ್ ಮಾಡಿ ಸೋಸ್ಕೊತೀನಿ. ದೋಸೆ ಹಾಕಿ ನಾವ್ಯಾಗ ಮುಖ ತೊಳಿಸಿ ಎಲ್ಲ ಡೈಪರ್ ಚೇಂಜ್ ಮಾಡಿ ಡೈಪರ್ ಹಾಕಿ ಕುಂದಿರ್ತೀನಿ. ಇನ್ನೂ ಸ್ನಾನ ಮಾಡಿಸಿಲ್ಲ, ನಾಷ್ಟ ಇಷ್ಟ ಮಾಡಿ ಆಮೇಲೆ ಮಾಡಿಸಿದ್ರಂತ ಸುಮ್ಮನೆ ಬಿಟ್ಟಿನಿ ನೋಡ್ರಿ. ಇಷ್ಟ ಆಗೈತಿ ನೀರು. ಭಾಳ ಬಿಸಿ ಐತಿ, ಆಮೇಲೆ ಕುಡಿತೀನಿ. ಸ್ವಲ್ಪ ಆರೈತಿ ಅಂತ ಬಿಸಿ ಮಾಡ್ಕೊಂಡೆ, ಈಗ ಬಿಸಿ ಆಗೈತಿ, ಮತ್ತು ಆರ್ಲ ಅಂತ ಇಟ್ಟಿನಿ. ಹಿಂಗೆ ನೋಡ್ರಿ, ದೋಸೆ ಮಸ್ತ್ ಬಂದವು. ಒಂದು 3 ಕಪ್ ಅಷ್ಟು ಹಾಕಿನಿ. ನೋಡ್ರಿ, ಇದರಲ್ಲೇ ಒಂದು 3 ರಾಗಿ ಹಿಟ್ಟು ಹಾಕೀನಿ. ಚಿಕ್ಕದೈತಿದು, ವಿಡಿಯೋದಾಗ ದೊಡ್ಡದು ಕಾಣಿಸ್ತೈತೆ ಏನೋ, ಭಾಳ ಸ್ವಲ್ಪ ಚಿಕ್ಕದೈತೆ. ಇದ್ರಲ್ಲಿ 3 ಕಪ್ ರಾಗಿ ಹಿಟ್ಟು ಹಾಕೀನಿ. ಒಂದು 2 ಕಪ್ಪನ ಅಷ್ಟು ಇದಿತ್ತು ದೋಸೆ ಹಿಟ್ಟು, ಅಷ್ಟೇ ಸ್ವಲ್ಪ ಇತ್ತು. ಅದಕ್ಕೆ ಏನು ಮಾಡ್ಬೇಕಂತ ಚಿಂತೆ ಮಾಡಾಕತ್ತಿದ್ದೆ. ಚಪಾತಿ ಮಾಡ್ಬೇಕು ಅಂದ್ಕೊಂಡೆ. ನಮಿತಾಗ ನನಗೆ ಹಾಕಿದ್ವು ದೋಸೆ, ವೈಟ್ ದೋಸೆ. ಬಟ್ ಮತ್ತು ಆಮೇಲೆ ಚಪಾತಿ ಏನು ಮಾಡೋದಂಥೇಳಿ ರಾಗಿ ಹಿಟ್ಟನ್ನು ಒಳ್ಳೆಯದಲ್ಲ, ಹಂಗಾಗಿ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ರಾಗಿ ದೋಸೆ ಕೊಟ್ಟು ಕಾಯಿಸಿದೆ. ಈಗ ನಾವು ಅದನ್ನ ತಿಂತೀವಿ. ಮಧ್ಯಾಹ್ನಕ್ಕೆ ರಾತ್ರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಕೊಂಡ್ಬಿಡ್ಬೇಕು. ಈಗ ನಾನು
ಯಾಕಂದ್ರೆ ಮತ್ತೆ ಇವತ್ತು ಇದಕ್ಕೆ ಹೋಗ್ಬೇಕು ಡೆಂಟಲ್ ಕ್ಲಿನಿಕ್ಕಿಗೆ. ಇವತ್ತು 1.5 ತಾಸು ಆಗುತ್ತೆ ಅಂತಂದು ಹೇಳ್ಯಾರ. ಏನು ಮಾಡ್ತಾರೆ ನೋಡ್ಬೇಕು. ಅದಕ್ಕೆ ಲಗು ಲಗು ಎಲ್ಲ ಕೆಲಸ ಮುಗಿಸ್ಕೋಬೇಕು. ಮನೆ ಮಾಡಿದ್ನಲ್ಲ ಹಂಗೆ ಇವತ್ತನ್ನು ಲಗು ಲಗು ಕೆಲಸ ಮುಗಿಸ್ಕೋಬೇಕು. ಒಂದು ದೋಸೆ ಹಾಕಿ ತೋರಿಸ್ಬೇಕಂತ. ರಾಗಿ ದೋಸೆ ಮಾಡಿದ್ದೇ ಇಲ್ಲ, ಭಾಳ ದಿವಸ ಆಗಿತ್ತು. ಏನು ಚಲೋ ಬರಪ್ಪ, ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬೋದು. ಹಂಚು ಚಲೋ ಕಾಯ್ಬೇಕು. ಹಂಚು ಚಲೋ ಕಾಯ್ತು ಅಂದ್ರೆ ಪಟ ಪಟ ಬಂದ್ಬಿಡ್ತಾವ ನೋಡಿರಿ. ಇಲ್ಲೆಲ್ಲ ಕಾದೈತೆ ತಕ್ಷಣ ಡ್ರೈ ಆಗ್ಬಿಡ್ತೈತಿ. ಇಲ್ಲಿ ಸುತ್ತ ಸ್ವಲ್ಪ ಉರಿ ಕಡಿಮೆ ಎಲ್ಲ ಬಡಿಯೋದು, ಅಗಲ ಜಾಸ್ತಿ. ದೊಡ್ಡ ಒಲೆ ನೋಡಿದ್ರೆ ಅದು ಸಣ್ಣಗಾಗ್ಬಿಟ್ಟೈತಿ. ಅದು ಕ್ಲೀನ್ ಮಾಡ್ಕೊತ ಇರ್ಬೇಕು. ಅವನ್ನ ಬರ್ನಲ್ ತೆಗೆದು ಕ್ಲೀನ್ ಮಾಡೀನಿ ಮೊನ್ನೆ. ಆದ್ರೂ ಒಳಗೆ ಏನದ ಅದು ಸಿಕ್ಕಾಕೊಂಡಿರ್ತೈತೆ ನೋಡ್ರಿ. ಫಸ್ಟಿಗೆ 2 ಒಲಿದಿತ್ತಲ್ಲ, ಅವಾಗ ದೊಡ್ಡ ಒಲಿ ಚೆನ್ನಾಗೇ ಉರುತಿದ್ದಿಲ್ಲ. ಫುಲ್ ಪಾತ್ರೆ ಎಲ್ಲ ಕಪ್ಪಾಗಿರ್ತಿದ್ವಿ. ಹಂಗಿತ್ತದು. ಅದನ್ನು ಕೊಟ್ಟು ಇದನ್ನು ತೊಗೊಂಬಂದಿನಿ. ಆಗ್ಬೇಕಿನ್ನು ಅವಸರ ಮಾಡಿದ್ರೆ ಅಷ್ಟೇ. ಈಗರ ಹಾಕಿನಿ ಮತ್ತೆ ಹಾಕೊಂಡ್ರಿ. ಚಲೋ ಬಂದೈತೆ. ಹಂಚಿ ಇದು ಹಂಚು ಕಾಲಿದ್ದಿಲ್ಲ, ಹಂಚಿ ಶೇಪಾಗಿ ಹೋಯ್ತು. ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅದು ಚಲೋ ಬರ್ತೈತಿ. ಇದು ಒಣ್ಣೆದ್ದಲ್ಲ ಹಾಗಾಗಿ ಜೋರು ಗಾಳಿ ಬಡ್ಕೊಂತ ಹೋಗೋದು. ಗಾಳಿ ಬೀಸ್ತೈತಲ್ಲ. ಇದು ನೋಡ್ರಿ ಚಲೋ ಬರ್ತೈತಿ. ಈಗ ಹಾಕ್ತೀನಿ. ಇಷ್ಟು ಹಾಕಿ ಅದನ್ನು ನೀರು ಕುಡಿತೀನಿ. ಫ್ರೆಂಡ್ಸ್ ನೋಡ್ರಿ, ಆಲೂಗಡ್ಡೆ ಪಲ್ಯ ದೋಸೆ ಮೇಲ್ಗಡೆ 2 ಅಕ್ಕಿಗೆ ಸಾಫ್ಟಾಗಿ ಹಾಕೀನಿ. ನವ್ಯಾಗ ತಿನ್ನಿಸ್ತೀನಿ ಈಗ. ಚಲೋ ಐತಾ? ಹಾಂ, ಚಲೋ ಬಂದವು ದೋಸೆ. ಹಿಂಗೆ ಮಾಡೋದು ಬೆಸ್ಟ್. ಸ್ವಲ್ಪ ಇದು ದೋಸೆ ಹಿಟ್ಟು ಉಳಿತಂದ್ರೆ ರಾಗಿ ಹಿಟ್ಟು ಹಾಕಿ ಮಾಡಿ ತಿಂದ್ರೆ ಹೆಲ್ತಿಗೂ ಒಳ್ಳೆಯದು, ಬಾಯಿಗೂ ರುಚಿ. ಅಕ್ಕಿಗೆ 2 ಹಾಕ್ಕೊಂಡೀನಿ, ನನಗೊಂದು 3 ಹಾಕ್ಕೊಂಡೀನಿ. ಒಣ್ಣೆದ್ದು ಸೇರಿಸಿ. ಓಕೆ, ಅಕ್ಕಿಗೆ ತಿನ್ನಿಸಿ ನಾನು ತಿಂತೀನಿ. ಇದನ್ನು ಕುಡಿತೀನಿ. ಕುಡಿದು ಈಕಿಗೆ ತಿನ್ನಿಸಿ ನಾನು ತಿಂತೀನಿ.